ಈಗಾಗಲೇ 6 ಜನ ನಕ್ಸಲರ ಶರಣಾಗತಿಗೆ ವೇದಿಕೆ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ 6 ಮಂದಿ ನಕ್ಸಲರು ಶರಣಾಗಲಿದ್ದಾರೆ. 6 ಜನ ನಕ್ಸಲರ ಮೇಲೆ ಎನ್ಐಎ ಹದ್ದಿನ ಕಣ್ಣಿಟ್ಟಿದೆ. ಎನ್ಐಎ ಅಡಿಯಲ್ಲಿ ನಕ್ಸಲ್ ಪ್ರಕರಣಗಳ ತನಿಖೆ ನಡೀತಾ ಇದೆ. ಈ ಹಿನ್ನೆಲೆ ಚಿಕ್ಕಮಗಳೂರಿಗೆ ಎನ್ಐಎ ಟೀಮ್ ಕೂಡ ಆಗಮಿಸಿದೆ. ನಕ್ಸಲರನ್ನ ವಶಕ್ಕೆ ಪಡೆಯುವಂತ ಅಧಿಕಾರವಿದೆ ಎನ್ಐಎಗೆ. ನಕ್ಸಲರ ಶರಣಾಗತಿಯ ನಂತರ ಎನ್ಐಎ ನಡೆ ಬಗ್ಗೆ ಕುತೂಹಲ ಇದೆ. ಏನಾಗಬಹುದು ಅಂತ. ನಕ್ಸಲರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ಶರಣಾಗತಿ ಆದ ನಂತರ. ಬಟ್ ಮುಂದೇನು, ವಾಟ್ ನೆಕ್ಸ್ಟ್ ಅನ್ನೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೃಹ ಸಚಿವರು ಹೇಳ್ತಾ ಇದ್ರು, ಶರಣಾಗತಿ ಆಗೋದಕ್ಕೆ ಹೇಳಿದ್ವಿ, ಶರಣಾಗತಿ ಆಗೋದಕ್ಕೆ ಒಪ್ಪಿದ್ದಾರೆ, ಮುಂದಿನದೆಲ್ಲವನ್ನು ಹೇಳೋದಕ್ಕಾಗಲ್ಲ ಅಂತ. ಮತ್ತೊಂದು ಕಡೆ ಶಾಂತಿಗಾಗಿ ನಾಗರಿಕ ವೇದಿಕೆ ಕೂಡ ಅದರ ಪರವಾಗಿ ಮಾತನಾಡ್ತಾ BT ಲಲಿತಾ ನಾಯಕ್ ಅವರು ಕೂಡ ಹೇಳ್ತಾ ಇದ್ರು, ಈಗ ಅವ್ರ ಮೇಲಿರುವಂಥ ಪ್ರಕರಣಗಳೇನಿದೆ ಅದನ್ನು ಯಾವ ರೀತಿ ಇತ್ಯರ್ಥ ಮಾಡ್ತಾರೆ, ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅದರಲ್ಲಿ ವಿನಾಯಿತಿ ಕೊಡಬೇಕಾಗತ್ತೆ. ಯಾಕಂದರೆ ಅವರು ಶರಣಾಗತಿ ಆಗ್ತಾ ಇರೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಂತ. ಜೊತೆಗೆ ನಕ್ಸಲರಿಂದ ಕೂಡ ಒತ್ತಷ್ಟು ಡಿಮ್ಯಾಂಡ್ಗಳಿದ್ದಾವೆ, ಸರ್ಕಾರಕ್ಕೆ ಬೇಡಿಕೆಗಳಿದ್ದಾವೆ. ಸರ್ಕಾರ ಕೂಡ ಪ್ಯಾಕೇಜ್ ಕೊಡೋದಕ್ಕೆ ಮುಂದಾಗಿದೆ. ಇದರ ಮಧ್ಯೆ ಎನ್ಐಎ ಟೀಮ್ ಒಂದು ಎಂಟ್ರಿ ಕೊಡ್ತಾ ಇದೆ. ಎನ್ಐಎಗೂ ಕೂಡ ಎಲ್ಲ ಅಧಿಕಾರ ಇರುತ್ತೆ ನಕ್ಸಲರನ್ನ ವಶಕ್ಕೆ ಪಡೆಯೋದಕ್ಕೆ, ವಿಚಾರಣೆ ನಡೆಸೋದಕ್ಕೆ. ಸೊ ಮುಂದೆ ಏನಾಗುತ್ತೆ ಶರಣಾಗತಿಯ ನಂತರದಲ್ಲಿ ಅನ್ನುವಂಥ ಪ್ರಕ್ರಿಯೆಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೀಗ KL ಅಶೋಕ್ ಅವರು ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖಂಡ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇವತ್ತು 6 ಮಂದಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಸಂಸ್ಥೆಯ ಶ್ರಮ ಕೂಡ ದೊಡ್ಡದಿದೆ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಮೊದಲಿಗೆ ಬಹಳ ಸ್ವಾಗತಾರ್ಹ. ಕರ್ನಾಟಕದಲ್ಲಿ ಒಂದು ಹೊಸ ಶಕೆ ಶುರುವಾಗಿದೆ. ಕರ್ನಾಟಕ ಆಕ್ಚುಲಿ ಇವತ್ತು ಸಶಸ್ತ್ರ ಭೂಗತ ಚಳವಳಿ ಮುಕ್ತ ಆಯಿತು. ಪ್ರಜಾತಂತ್ರ ಚಳವಳಿಗೆ ಒಂದು ದೊಡ್ಡ ಮುನ್ನಡೆ ಆಗಿದೆ. ಮತ್ತು ಇದು ಕರ್ನಾಟಕಕ್ಕೆ ಹೊಸ ಮಾದರಿಯನ್ನ ಹಾಕೊಟ್ಟಿದೆ. ಇಡೀ ಭಾರತಕ್ಕೆ ಕರ್ನಾಟಕದ ಈ ಚಳವಳಿ ಹೊಸ ಮಾದರಿಯನ್ನು ಹಾಕೊಟ್ಟಿದೆ. ಮತ್ತು ಇದೊಂದು ಚಳವಳಿಗೆ ಒಂದು ಹೊಸ ಪರ್ವ. ಇದು ಭಾರತದ ಯಾವ ರಾಜ್ಯದಲ್ಲೂ ಕೂಡ ಈ ತರದ ಒಂದು ಮುಖ್ಯ ವಾಹಿನಿಯ ಚಳವಳಿ ಇದು ಈ ತರದ ಒಂದು ಮಾಡೋದಿಲ್ಲ. ಮತ್ತು ವೈಬ್ರೆಂಟ್ ಆದಂತ ಸಿವಿಲ್ ಸೊಸೈಟಿ ಮೂವ್ಮೆಂಟು ಇಂಥ ಒಂದು ರೋಲ್ನ ಪ್ಲೇ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ಇದೆ. ಹೇಗಾಯ್ತು ಸರ್ ಇಡೀ ಪ್ರಕ್ರಿಯೆ? ಅವ್ರ ಜೊತೆಗೆ ಮಾತುಕತೆ ಮತ್ತೆ ನಕ್ಸಲರ ಸ್ಪಂದನೆ ಹೇಗಿತ್ತು? ಯಾವ ರೀತಿ ಮನವೊಲಿಸಲಾಯಿತು ಆ ಬಗ್ಗೆ ತಿಳಿಸಬಹುದಾ? ನಕ್ಸಲರ ಸ್ಪಂದನೆ ಬಹಳ ಪಾಸಿಟಿವ್ ಆಗಿತ್ತು. ಅವ್ರು ಬಹಳ ಜನತೆಯ ಡಿಮ್ಯಾಂಡ್ಗಳನ್ನ ಮುಖ್ಯವಾಗಿ ಇಟ್ಕೊಂಡು ಅವರು ಒಂದು 18 ಇಶ್ಯೂಗಳನ್ನ ಅವರು ಇಟ್ಕೊಂಡು ಪ್ರಯತ್ನಗಳು ಮಾಡ್ತಿದ್ದಾರೆ. ಓಕೆ, ಈಗ ನಕ್ಸಲರು ಅಂದ್ರೆ ಈಗ ಶರಣಾಗತಿಗಾಗೋದಕ್ಕೆ ಒಪ್ಪೋ ಸಂದರ್ಭದಲ್ಲಿ ಬೇಡಿಕೆಗಳೇನಾದ್ರೂ ಹೇಳಿದ್ರ ಸರ್ಕಾರದಿಂದ? ನಮ್ಗೆ ಇದೆಲ್ಲ ಆಗ್ಬೇಕು ಅನ್ನುವಂಥದ್ದು ಅವ್ರ ಡಿಮ್ಯಾಂಡ್ಸ್ ಏನಾದ್ರು ಇದೆಯಾ? 18 ಬೇಡಿಕೆಗಳು. ಹೌದು. ಏನ್ ಹೇಳ್ಕೊಂಡಿದ್ದಾರೆ? 18 ಭೂಮಿ ವಸತಿ ಕೊಡಬೇಕು, ಮತ್ತು ಅವರಿಗೆ ಉದ್ಯೋಗ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅರಣ್ಯ ಕಾಯ್ದೆಗಳ ವಿರುದ್ಧ ದನಿ ಎತ್ತಬೇಕು, ಅರಣ್ಯ ಕಾಯ್ದೆ ನಿಲ್ಲಬೇಕು, ಎಲ್ರಿಗೂ ಕೂಡ ಉದ್ಯೋಗ ಕೊಡಬೇಕು, ಮತ್ತು ಕೇಸ್ಗಳನ್ನು ವಾಪಸ್ ತಗೊಳ್ಬೇಕು, ಫೇಕ್ ಎನ್ಕೌಂಟರ್ ನಿಲ್ಲಬೇಕು ಇತ್ಯಾದಿಗಳು. ಓಕೆ, ಧನ್ಯವಾದ. ಸೊ ಈಗ ನೀವು ಸ್ಥಳದಲ್ಲಿದ್ದೀರಾ? ಎಲ್ಲಿದ್ದೀರಾ ಅಶೋಕ್ ಅವರೇ? ಸ್ಥಳದಲ್ಲಿದ್ದೀವಿ. ಹೌದಾ? ಎಷ್ಟೊತ್ತಿಗೆ ಅಂತ ಸಮಯ ನಿಗದಿ ಆಗಿರೋದು ಈಗ? ಹೌದು, ಇನ್ನೊಂದು 10-15 ನಿಮಿಷ ಆಗುತ್ತೆ. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿರೋದಕ್ಕೆ. ಇನ್ನೊಂದು 10-15 ನಿಮಿಷದಲ್ಲಿ ಬಹುಶಃ ನಕ್ಸಲರು ಬಂದು ಶರಣಾಗಬಹುದು ಅಂತ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖಂಡ ಅಶೋಕ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋ ವೇಳೆ ಹೇಳ್ತಾ ಇದ್ರು. ಶಪಥ ಮಾಡಿದೀರಾ, ಕಾಮ್ರೇಡ್ ಸಂಘ ಕಟ್ಟಿದೀರಾ, ಜನರ ಸೈನ್ಯ ಕಟ್ಟಿದೀರಾ, ಕನ್ನಡ ನಾಡಿನ ನೆಲ ಜಲಕ್ಕಾಗಿ ಶಪಥ ಮಾಡಿದೀರಾ, ಕಾಮ್ರೇಡ್ ಸಂಘ ಕಟ್ಟಿದೀರಾ, ಜನರ ಸೈನ್ಯ ಕಟ್ಟಿದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.